ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಹೆಲ್ದಿಯಾದ ಪಾಸ್ತಾ, ಚಿಕನ್ ದೇಸಿ ಪಾಸ್ತಾ ಮಾಡುತ್ತಿದ್ದೇನೆ. ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ. ಈಗ ಚಳಿಗಾಲ ಅಲ್ವಾ, ಇಂಥದ್ದೊಂದು ರೆಸಿಪಿ ನೀವು ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ಎಷ್ಟು ಮಜಾ ಇರ್ತದೆ ಅಲ್ವಾ? ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಎಷ್ಟು ಯಮ್ಮಿಯಾಗಿ ಬಂದಿದೆ ನೋಡಿ ಅಲ್ವಾ? ನೋಡಿದರೆ ಗೊತ್ತಾಗ್ತದೆ ನೋಡಿ. ಸೂಪರ್ ಆಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಪಾಸ್ತಾ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 300 ಗ್ರಾಮ್ ಪಾಸ್ತಾ ತಗೊಂಡಿದ್ದೇನೆ. 3 ಟೊಮೆಟೊ ತಗೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, 3 ಟೊಮೆಟೊ ರಫ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್, ನಾನು ಸ್ವಲ್ಪ ಗೋಡಂಬಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಆಪ್ಷನಲ್, ಇಲ್ಲಾಂದರೆ ನೀವು ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು, ಯಾವುದು ಕೂಡ ಹಾಕದೇನೂ ಇರ್ಬೋದು. ಆದರೆ ಇದರಲ್ಲೆಲ್ಲ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ನಾನು ಸ್ವಲ್ಪ ಒಂದು 2 ಗಂಟೆ ನೆನೆಸಿಟ್ಕೊಂಡಿದ್ದೇನೆ, 2 ಅವರ್ಸ್ ನೆನೆಸಿಟ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ನೆಂದಿದೆ. ಇದು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು, ಅಂದರೆ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಸಪ್ರೇಟ್, ಟೊಮೆಟೊನು ಕೂಡ ಸಪ್ರೇಟ್ ಪೇಸ್ಟ್ ಮಾಡ್ಕೊಳ್ಬೇಕು. ನಾನೀಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತೇನೆ. ಚೆನ್ನಾಗಿ ಸಾಫ್ಟಾಗಿ, ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ಬೇಕಿದ್ದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿ ಬ್ಲೆಂಡ್ ಆಗ್ತದೆ, ಆಯಿತಾ? ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಈ ಥರ ಸ್ಮೂತ್ ಪೇಸ್ಟ್ ಆಗಬೇಕು ನೋಡಿ. ಈ ಥರ ಸ್ವಲ್ಪನೂ ತರಿ ಇರಬಾರ್ದು, ಆಯಿತಾ? ನೋಡಿ, ನೀರು ಹಾಕಲಿಲ್ಲ, ಆದರೂ ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ. ನೀರು ಬಿಟ್ಕೊಂಡಿದೆ. ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ನೀವು ಮಾಡ್ಕೊಳ್ಬೋದು, ಆಯಿತಾ? ಕೆಲವೊಂದು ಜ್ಯೂಸಿಯಾಗಿರೋದಿಲ್ಲ ಟೊಮೆಟೊ, ಅಂಥ ಟೊಮೆಟೊಗೆ ಸ್ವಲ್ಪ ನೀರು ಹಾಕಿ ಕೂಡ ಒಂದು 2-3 ಸ್ಪೂನ್ ನೀರು ಹಾಕಿ ರುಬ್ಕೊಳ್ಬೋದು. ಹೀಗೆ ಇಷ್ಟು ಪೇಸ್ಟ್ ಆಗಬೇಕು. ಈಗ ನಾವು ಗೋಡಂಬಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಕ್ಯಾಶ್ಯೂ ಹಾಕ್ಕೊಳ್ತೇನೆ. ಇದನ್ನು ಕೂಡ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ನಾನು 1 ಹಿಡಿಯಷ್ಟು ತಗೊಂಡಿದ್ದೇನೆ ಗೋಡಂಬಿಯನ್ನು. ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು. ಮಾಡಿ ಬರ್ತೇನೆ. ನೋಡಿ ಫ್ರೆಂಡ್ಸ್, ಗೋಡಂಬಿ ಕೂಡ ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ. ಇದೇ ಥರ ಆಗಬೇಕಾಯ್ತಾ? ಇದೇ ಥರ ಪೇಸ್ಟ್ ಆಗಬೇಕು. ಓಕೆ, ಈಗ ನಾವು ಪಾಸ್ತಾ ಬೇಯಿಸ್ಲಿಕ್ಕೆ ಇಡಬೇಕಾಗ್ತದೆ ಫ್ರೆಂಡ್ಸ್. ನೋಡುವ ಫ್ರೆಂಡ್ಸ್, ಒಂದು ಕಡಾಯಿಯಲ್ಲಿ ನಾನು 1 ಲೀಟರ್ ವಾಟರ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ತೊಂದರೆ ಇಲ್ಲ. ನೀರು ಬಾಯ್ಲ್ ಆಗಬೇಕು ಕರೆಕ್ಟಾಗಿ. ತುಂಬ ಬಾಯ್ಲ್ ಆದಮೇಲೆ ನಾವು ಪಾಸ್ತಾ ಹಾಕಬೇಕು. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನು ಆಯಿಲ್ ಹಾಕ್ತೇನೆ. ಇದು ಹಾಕೋದ್ರಿಂದ ಪಾಸ್ತಾ ಉದುರಾಗಿ ಬರ್ತದೆ, ಅದಕ್ಕೋಸ್ಕರ. ಹಾಗೆ 1 ಸ್ಪೂನು ಉಪ್ಪು ಆ್ಯಡ್ ಮಾಡ್ತೇನೆ, ಸಾಲ್ಟ್. ಇದು ಚೆನ್ನಾಗಿ ಕುದಿಬೇಕು, ಬಾಯ್ಲ್ ಆಗಬೇಕು ಫ್ರೆಂಡ್ಸ್ ವಾಟರ್. ನೀರು ಬಾಯ್ಲ್ ಆದಮೇಲೆ ನಾವು ಪಾಸ್ತಾ ಹಾಕ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ ನೀರು ಫುಲ್ ಹೀಟ್ ಆಗಿದೆ ನೋಡಿ, ಬಾಯ್ಲ್ ಆಗಿದೆ. ನಾನು ಪಾಸ್ತಾ ಆ್ಯಡ್ ಮಾಡ್ತೇನೆ. ಇದು ಫ್ರೆಂಡ್ಸ್ 10ರಿಂದ 12 ನಿಮಿಷ ಬಾಯ್ಲ್ ಆಗಬೇಕು, ಬೇಯಬೇಕು. ಚೆಕ್ ಮಾಡಿದರೆ ಗೊತ್ತಾಗ್ತದೆ, ಸ್ವಲ್ಪ ಸಾಫ್ಟ್ ಆಗ್ತದೆ. ಹಾಗೆ ಒಂದು 75-80% ಬೆಂದರೆ ಸಾಕು. ಮತ್ತು ನಾವು ಗ್ರೇವಿಗೆ ಹಾಕಿದ ಮೇಲೆ ಮತ್ತೆ ಬೇಯ್ತದೆ. ಈಗ ನಾವು ಒಂದು 12 ನಿಮಿಷ ಬೇಯಿಸ್ಕೊಳ್ಳುವ. ಇದು ಬೇಯ್ತಾ ಇರಲಿ. ನಾವು ಈ ಕಡೆ ನಾವು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಆ ಕಡೆ ನಮ್ಮ ಪಾಸ್ತಾ ಬೇಯ್ತಾ ಇರಲಿ, ನಾವು ಟೈಮ್ ವೇಸ್ಟ್ ಮಾಡಬೇಡ ಫ್ರೆಂಡ್ಸ್, ಬೇಗ ಬೇಗ ಆಗ್ತದೆ. ಹಾಗಾಗಿ ನಾನೊಂದು ಕಡಾಯಿ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಆಯಿಲ್ ಹೀಟ್ ಆದಮೇಲೆ ನಾವು ಜೀರಿಗೆ ಹಾಕಬೇಕಾಗ್ತದೆ ಫ್ರೆಂಡ್ಸ್. ಆಯಿಲ್ ಹೀಟ್ ಆಗಿದೆ. ಈಗ ನಾವು ಜೀರಿಗೆ ಹಾಕ್ಕೊಳ್ಳುವ. ಜೀರಿಗೆ ಹಾಕ್ಕೊಳ್ತಿದ್ದೇನೆ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನ್. ಈಗ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಮಾತ್ರ ಫ್ರೆಂಡ್ಸ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು, ಆಗಲೇ ಚೆನ್ನಾಗಿ ಟೇಸ್ಟ್ ಬರುವುದು. ಫ್ರೆಂಡ್ಸ್, ಈಗ ನೋಡಿ, ಈ ಕಡೆ ನಮ್ಮ ಪಾಸ್ತಾ ಕೂಡ ಬೆಂದಿದೆ ನೋಡಿ. ಒಂದು 12 ನಿಮಿಷ ಆಗಿದೆ ನೋಡಿ, ಸಾಫ್ಟ್ ಆಗಿದೆ ನೋಡಿ, ಗೊತ್ತಾಗ್ತದೆ. ಒತ್ತುವಾಗಲೇ ಗೊತ್ತಾಗ್ತದೆ ಸಾಫ್ಟ್ ಆಗ್ತದೆ, ಆಯಿತಾ? ಸಾಫ್ಟ್ ಆದ ಮೇಲೆ ನಾವು ಇದನ್ನು ಬಸಿಬೇಕಾಗ್ತದೆ ನೋಡಿ. ಸಾಫ್ಟ್ ಆಗಿದೆ. ಇದನ್ನು ನೀರನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಸ್ಟ್ರೈನ್ ಮಾಡ್ಕೊಳ್ಳುವ. ಸ್ಟವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ, ಈ ಥರ ಒಂದು ಸ್ಟ್ರೈನರ್ ತಗೊಂಡಿದ್ದೇನೆ, ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾವು ಸ್ಟ್ರೈನ್ ಮಾಡ್ಕೊಳ್ಳುವ. ನೋಡಿ, ಪಾಸ್ತಾವನ್ನು ಹಾಕ್ಕೊಳ್ಳುವ.
ನೋಡಿ ಎಷ್ಟು ಉದುರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಆಯಿತಾ, ಒಂದು 80% ಬೆಂದಿದೆ ನೋಡಿ, ಗೊತ್ತಾಗ್ತದೆ ಮುಟ್ಟುವಾಗಲೇ ನೋಡಿ, ಸಾಫ್ಟ್ ಆಗಿದೆ. ಓಕೆ, ಈಗ ನಾವು ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳುವ. ಇದು ಹೀಗೆ ಇರಲಿ, ಆಯಿತಾ, ಹೀಗೆ ಇರಲಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ನಮ್ಮ ಈರುಳ್ಳಿ ಕೂಡ ಬ್ರೌನ್ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ. ಇಷ್ಟಾದರೆ ಸಾಕು. ಈಗ ನಾವು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದು ಹಾಕೊಳ್ಳುವ. ಹಾಗೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೇನೆ, ಹಾಕೊಳ್ಳುವ. ಇದು ಹಸಿ ಸ್ಮೆಲ್ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿಕೊಳ್ಳುವ. ಫ್ರೈ ಮಾಡುವಾಗಲೇ ಘಮ ಬರ್ತದೆ ಫ್ರೆಂಡ್ಸ್, ಆಯಿತಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಅಷ್ಟಾದರೆ ಸಾಕು ಆಗಿದೆ ಅಂತ. ಈಗ ನೋಡಿ ಆಗಿದೆ. ಈಗ ನಾನು ಟೊಮೆಟೊ ಪ್ಯೂರಿ ಹಾಕ್ಕೊಳ್ತೇನೆ. ಇದು ಕೂಡ ಹಾಗೆ ಹಸಿ ಸ್ಮೆಲ್ ಹೋಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ತಿಕ್ನೆಸ್ ಬರ್ತದೆ ಫ್ರೆಂಡ್ಸ್, ಆಯಿತಾ. ಬೇಯ್ತಾ ಬೇಯ್ತಾ ಅದು ಕುಕ್ ಆದಮೇಲೆ ತಿಕ್ನೆಸ್ ಬರ್ತದೆ, ಗಟ್ಟಿ ಆಗ್ತದೆ. ಹಾಗೆ ಇದರ ಜೊತೆಗೆ ನಾನು ಈ ಗೋಡಂಬಿ ಪೇಸ್ಟನ್ನು ಹಾಕ್ಕೊಳ್ತೇನೆ ಫ್ರೆಂಡ್ಸ್, ಆಯಿತಾ. ಇದು ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ಈಗಲೇ ಹಾಕ್ತೇನೆ, ಕುಕ್ ಆಗಬೇಕು. ನೀವು ಫ್ರೆಶ್ ಕ್ರೀಮ್ ಹಾಕೋದಿದ್ರೆ ನೀವು ಕೊನೆಯಲ್ಲಿ ಎಲ್ಲ ಮುಗಿದ ಮೇಲೆ, ಅಡುಗೆ ಮುಗ್ದು ಎಲ್ಲ ಕುಕ್ ಆದಮೇಲೆ ಹಾಕ್ಕೊಳ್ಳಿ. ಗೋಡಂಬಿ ಪೇಸ್ಟ್ ಆದರೆ ಮಾತ್ರ ಬೇಗ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಸ್ವಲ್ಪ ಹಸಿ ಇರ್ತದೆ, ಕುಕ್ ಆಗಬೇಕು, ಅದಕ್ಕೋಸ್ಕರ. ಆಪ್ಷನಲ್ ಇದ್ದರೆ ನೀವು ಹಾಕ್ಕೊಳ್ಳಿ, ಫ್ರೆಶ್ ಕ್ರೀಮ್ ಕೂಡ, ಗೋಡಂಬಿ ಕೂಡ ಹಾಗೆ. ಆದರೆ ಟೇಸ್ಟ್ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆಯಿತಾ. ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟ್. ಓಕೆ, ಚೆನ್ನಾಗಿ ಕುಕ್ ಆಗಲಿ. ಇದು ಒಂದು 5 ಮಿನಿಟ್ಸು ತಗೊಳ್ತದೆ ಬೇಯಲಿಕ್ಕೆ, ಇದು ನಮ್ಮ ಟೊಮೆಟೊ ಪ್ಯೂರಿ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಟೊಮೆಟೊ ಕೂಡ ತಿಕ್ ಬಂದಿದೆ, ತಿಕ್ಕಾಗಿದೆ ನೋಡಿ, ಗಟ್ಟಿಯಾಗಿದೆ ಮಸಾಲ. ನೋಡಿದ್ರಾ, ಬೆಂದಮೇಲೆ ಹೀಗೆ ಆಗ್ತದೆ, ಗಟ್ಟಿ ಆಗ್ತದೆ. ಓಕೆ, ಈಗ ನಾವು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕು. ಮೊದಲಿಗೆ ಹಳದಿ ಪೌಡರ್ ಹಾಕ್ತೀನಿ, ಅರಿಶಿನ ಪೌಡರ್ ಒಂದು 1/4 ಟೀ ಸ್ಪೂನ್ ಹಾಕಿದ್ದೇನೆ. ಈಗ ಚಿಲ್ಲಿ ಪೌಡರ್ ಹಾಕ್ತೇನೆ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಹಾಗೆ 1 ಟೀ ಸ್ಪೂನ್ ಗರಂ ಮಸಾಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 3 ಮಿನಿಟ್ಸ್ ಇದು ಕೂಡ ಫ್ರೈ ಆಗಬೇಕು, ಆ ರಾ ಸ್ಮೆಲ್ಲೆಲ್ಲ ಹೋಗಬೇಕು ಫ್ರೆಂಡ್ಸ್, ಆಯಿತಾ. ಇನ್ನು ಖಾರ ಬೇಕಂತ ಇದ್ದರೆ ನೀವು ಕೂಡ ಪೆಪ್ಪರ್ ಹಾಕ್ಕೊಳ್ಬೋದು, ಸ್ಪೈಸಿಯಾಗಿ ಬೇಕಂತ ಇದ್ದರೆ. ಒಂದು 3 ಮಿನಿಟ್ಸ್ ಮಸಾಲ ಹಾಕಿದ ಮೇಲೆ ಹೀಗೆ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಈಗ ಫ್ರೆಂಡ್ಸ್ ನಾನು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕ್ತೇನೆ. ಅದರಿಂದ ಗೊತ್ತುಂಟ ಫ್ರೆಂಡ್ಸ್, ತಿನ್ನುವಾಗ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರ್ತದೆ, ಸ್ಪೈಸಿಯಾಗಿ ಚೆನ್ನಾಗಿರ್ತದೆ. ನಾನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿದ್ದೇನೆ ಟೀ ಸ್ಪೂನಲ್ಲಿ. ನೋಡಿ ಈಗ ಎಷ್ಟು ತಿಕ್ ಬಂದಿದೆ ನೋಡಿ, ತಿಕ್ಕಾಗಿ ಬಂದಿದೆ. ಓಕೆ, ಈಗ ಮಸಾಲ ಕೂಡ ಫ್ರೈ ಆಗಿದೆ, 3 ಮಿನಿಟ್ಸ್ ಆಗಿದೆ. ಈಗ ನಾವು ಚಿಕನ್ ಸೇರಿಸ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಒಂದು 300 ಗ್ರಾಮ್ ಇದೆ ಚಿಕನ್, ಬೋನ್ ಹಾಕಬೇಡಿ, ಯಾವಾಗಲೂ ಬೋನ್ಲೆಸ್ಸೇ ಹಾಕಬೇಕು. ಹಾಕ್ಕೊಳ್ಳುವ, ಆ್ಯಡ್ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಬೇಕಾಗ್ತದೆ, ಸೂಪರಾಗಿರ್ತದೆ ಕಸ್ತೂರಿ ಮೇಥಿ ಹಾಕೋದ್ರಿಂದ. ನೋಡಿ ಒಂದೊಳ್ಳೆ ಟೇಸ್ಟ್ ಕೊಡ್ತದೆ, ಘಮ ಚೆನ್ನಾಗಿರ್ತದೆ. ಈಗ ನೀರು ಹಾಕಲಿಕ್ಕೆ ಹೋಗಬೇಡಿ, ಚಿಕನ್ ನೀರು ಬಿಟ್ಕೊಳ್ತದೆ. ಮೀಡಿಯಂ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಇದು ಬೇಯಬೇಕು ಫ್ರೆಂಡ್ಸ್. 5-6 ಮಿನಿಟ್ಸ್ ಕುಕ್ ಆಗಬೇಕು. ಈಗ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಸೇರಿಸ್ತೇನೆ. ನಾವು ನೆನಪಲ್ಲಿ ಇಟ್ಕೊಳ್ಬೇಕು, ಪಾಸ್ತಾಕ್ಕೆ ಹಾಕಿದ್ದೇವೆ, ಅದಕ್ಕೆ ಕರೆಕ್ಟ್ ಆಗಿದೆ. ಇಲ್ಲಿ ಸ್ವಲ್ಪ ಸೇರಿಸ್ತೇನೆ, ಆಯಿತಾ. ನೋಡಿಕೊಂಡು ಸೇರಿಸಿ, ಯಾಕೆಂದರೆ ಪಾಸ್ತಾದಲ್ಲಿ ಕರೆಕ್ಟ್ ಇದೆ ಉಪ್ಪು, ಇದಕ್ಕೆ ಮಾತ್ರ ಹಾಕಿದ್ದು ನಾವು. ಈಗ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಓಕೆ ಫ್ರೆಂಡ್ಸ್,
ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 6 ಮಿನಿಟ್ಸ್ ಕುಕ್ ಆಗಲಿ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ, ಕುಕ್ ಆಗಲಿ ಒಂದು 6 ಮಿನಿಟ್ಸ್. ಫ್ರೆಂಡ್ಸ್, ಮಧ್ಯೆ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗ್ತದೆ, ಯಾಕೆಂದರೆ ಅದು ತಳತಾಗೋ ಚಾನ್ಸಸ್ ಇರ್ತದೆ. ಯಾಕೆಂದರೆ ಮಸಾಲ ಹಾಕಿದ್ದಲ್ವ, ಹಾಗಾಗಿ ಗಟ್ಟಿ ಇದೆ ಅಲ್ವಾ, ಹಾಗಾಗಿ ತಳತಾಗ್ತದೆ. ಅದಕ್ಕೆ ಒಂದು ಸರಿ ಚೆಕ್ ಮಾಡಬೇಕು. ಹೀಗೆ ಕುಕ್ ಆಗ್ತಾ ಇದೆ, ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ, ಒಟ್ಟಿಗೆ ಒಂದು 6 ಮಿನಿಟ್ಸ್. ಫ್ರೆಂಡ್ಸ್, ಈಗ ನಮ್ಮ ಚಿಕನ್ ಕೂಡ ಬೆಂದಿದೆ ಮಸಾಲೆಯೊಂದಿಗೆ. ನೋಡಿ ಏನು ಚೆನ್ನಾಗಿ ಘಮ ಬರ್ತದೆ ಗೊತ್ತುಂಟ ಫ್ರೆಂಡ್ಸ್, ಸೂಪರಾದ ಸ್ಮೆಲ್ ಬರ್ತಾ ಇದೆ ನೋಡಿ. ಈಗ ಬೆಂದಿರ್ತದೆ. ನಿಮಗೆ ಡೌಟ್ ಇದ್ದರೆ ನೀವೆಂತ ಮಾಡಿ ಗೊತ್ತುಂಟ ಫ್ರೆಂಡ್ಸ್, ಹೀಗೆ ತಗೊಂಡು ಹೀಗೆ ಒಮ್ಮೆ ಚೆಕ್ ಮಾಡಿ. ಈಗ ಈ ಬ್ಯಾಚುಲರ್ಸ್ ಎಲ್ಲ ಮಾಡ್ತಾರಲ್ವ, ಅವ್ರಿಗೆ ಅಷ್ಟು ಐಡಿಯಾ ಇರೋದಿಲ್ಲ. ಹೀಗೆ ಒಮ್ಮೆ ಚೆಕ್ ಮಾಡಿದರೆ ಸರಿ ನೋಡಿ, ಈಸಿಯಾಗಿ ಬಿಟ್ಕೊಳ್ತದೆ. ನೋಡಿ ಬೆಂದಿದೆ ಚಿಕನ್, ಅಷ್ಟೇ ಆಯಿತಾ. ಹಾಗೆ ಗಟ್ಟಿ ಇದ್ದರೆ ಇನ್ನೊಂದು ಚೂರು ಇಟ್ಟರೆ ಆಯ್ತು ಅಷ್ಟೇ. ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ನಾನು ಬ್ಯಾಚುಲರ್ಸಿಗೆ ಹೇಳುವುದು, ಅವ್ರಿಗೆ ಕನ್ಫ್ಯೂಸ್ ಇರ್ತದೆ. ಹೋಟೆಲಲ್ಲಿ ಹಾಗೆ ಇರ್ತದೆ, ಹೀಗೆ ಇರ್ತದೆ, ಉದ್ರುದ್ರಾಗಿ ಬರ್ತದೆ, ನಾವು ಮಾಡಿದರೆ ಹೇಗೆ, ಯಾಕೆ ಗಟ್ಟಿ ಆಗ್ತದೆ, ಪಾಸ್ತಾ ಒಂದಕ್ಕೊಂದು ಹಿಡ್ಕೊಳ್ತದೆ, ಆ ಥರ ಎಲ್ಲ ಕನ್ಫ್ಯೂಸ್ ಇರ್ತದೆ. ಏನಾಗೋದಿಲ್ಲ ಫ್ರೆಂಡ್ಸ್, ಈ ಥರನೇ ಮಾಡಿ ನೋಡಿ, ಚೆನ್ನಾಗಿರ್ತದೆ. ಇದಕ್ಕೆ ಫ್ರೆಂಡ್ಸ್ ನಾವು ಇದು ನಾವು ಪಾಸ್ತಾ ಬೇಯಿಸಿದ ನೀರಿದೆ ಅಲ್ವ, ವಾಟರ್, ಇದನ್ನು ನಾವು ಒಂದು 2 ಸ್ಪೂನ್ ಹಾಕ್ಕೊಳ್ಳುವ, ಆಯಿತಾ. 2 ಸ್ಪೂನ್ ಹಾಕುವ, ಇದೇ ವಾಟರೇ ಹಾಕ್ಕೊಳ್ಳುವ. ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ನಮಗೆ ಎಷ್ಟು ಥಿಕ್ನೆಸ್ ಎಷ್ಟು ಬೇಕು, ಕೆಲವರು ಗಟ್ಟಿ ಗಟ್ಟಿ ತಿಂತಾರೆ, ಕೆಲವರು ನೀರಿದ್ದರೆ ಇಷ್ಟ ಆಗ್ತದೆ. ಹಾಗೆ ಲಿಕ್ವಿಡ್ ಇದ್ದರೆ ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಗಟ್ಟಿ ಇದ್ದರೆ ಚೆನ್ನಾಗಿರ್ತದೆ ಅಂತಾರೆ. ಹಾಗೆ ಅದು ನಮ್ಮ ಇಷ್ಟ. ಮತ್ತು ಒಂದು ಸೇರಿ ಎಲ್ಲ ಉಪ್ಪು ಎಲ್ಲ ಚೆಕ್ ಮಾಡಿ, ಆಯಿತಾ. ಉಪ್ಪು ಚೆಕ್ ಮಾಡಿ ಮತ್ತೆ ಬೇಕಿದ್ದರೆ ಹಾಕಿ. ನಿಮಗೆ ಹೇಗೆ ಟೇಸ್ಟು, ಕೆಲವೊಬ್ಬರು ಜಾಸ್ತಿ ಉಪ್ಪು ತಿಂತಾರೆ, ಕೆಲವೊಬ್ಬರು ಕಮ್ಮಿ ತಿಂತಾರೆ. ಅದಕ್ಕೆ ಅನುಗುಣವಾಗಿ ನೀವು ಉಪ್ಪು ಹದಕ್ಕೆ ನೋಡ್ಕೊಳ್ಳಿ. ಹಾಗೆ ನಾವು ಪಾತ್ರೆದಲ್ಲಿಯೂ ನೀರು ಹಾಕಿದ್ದೇವೆ, ಹಾಗೆ ಈ ವಾಟರ್ ಹಾಕಿದ್ದೇವಲ್ವ, ಅದರಲ್ಲಿ ಉಪ್ಪಿರ್ತದೆ, ಹಾಗಾಗಿ ನೋಡ್ಕೊಂಡು ಹಾಕಿ. ಈಗ ನಾನು ಪಾಸ್ತಾ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ ಹೇಗೆ ಉದುರಾಗಿ ಬಂದಿದೆ ನೋಡಿ. ನೋಡಿ ಒಂದಕ್ಕೊಂದು ಹಿಡ್ಕೊಳ್ಳೋದಿಲ್ಲ, ಏನಿಲ್ಲ ನೋಡಿ, ಅಂಟ್ಕೊಳ್ಳೋದಿಲ್ಲ ನೋಡಿ ಅಲ್ವಾ. ಇದೇ ಥರ ಹದದಲ್ಲಿ ಮಾಡಿ ಚೆನ್ನಾಗಿರ್ತದೆ ನೋಡಿ. ಈಗ ನಾವು ಕುಕ್ ಮಾಡ್ತೇವಲ್ವ, ಹಾಗಾಗಿ ಕರೆಕ್ಟ್ ಆಗ್ತದೆ. ಇದು ಒಂದು 80-85% ಬೆಂದಿದೆ. ಈಗ ಮತ್ತೆ ಪುನಃ ಹಾಕಿದ ಮೇಲೆ ಮತ್ತೆ ಕುಕ್ ಆಗ್ತದೆ. ಎಲ್ಲ ಮಿಕ್ಸ್ ಮಾಡುವ. ನೋಡಿ, ಹೋಟೆಲಿಗೆ ಹೋಗಿ ಅಷ್ಟು ಹಣ ಕೊಟ್ಟು ನಾವು ತಿನ್ನೋದಕ್ಕಿಂತ ಹೆಲ್ದಿಯಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು. ಮನೇಲಿದ್ದಂಥ ಸಾಮಗ್ರಿಗಳಿಂದನೇ ಮಾಡ್ಕೊಳ್ಬೋದು. ನೋಡಿ, ಇದು ನಾನು ಸಿಂಪಲಾದ ದೇಸಿ ಚಿಕನ್ ಪಾಸ್ತಾ ಮಾಡಿದ್ದು, ಸೂಪರಾಗಿರ್ತದೆ. ನೀವು ಟೇಸ್ಟ್ ಮಾಡಿ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ, ಹಸ್ಬೆಂಡಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ನಿಮ್ಮನ್ನು ಹೊಗಳ್ತಾರೆ. ನೋಡಿ, ಓ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಹೋಟೆಲಲ್ಲಿ ತಿಂದ ಹಾಗೆ ಇದೆ ಮರೈತಿ ಅಂತ ಹೇಳ್ತಾರೆ ನೋಡಿ. ಓಕೆ, ಇದು ಲೋ ಫ್ಲೇಮಲ್ಲಿ ಒಂದು 3 ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್. ಒಂದು 3 ಮಿನಿಟ್ಸ್ ಸಾಕು, ಆಯಿತಾ. ಜಾಸ್ತಿ ಕುಕ್ ಮಾಡಲಿಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕೆಂದರೆ ನಮ್ಮ ಪಾಸ್ತಾಕ್ಕೆಲ್ಲ ಸ್ವಲ್ಪ ಖಾರ ಎಲ್ಲ ಹಿಡಿಬೇಕಲ್ವ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, 3 ಮಿನಿಟ್ಸ್ ಆಗಿದೆ, ಕುಕ್ ಆಗಿದೆ. ನೋಡಿ ಹೇಗೆ ಬಂದಿದೆ ನೋಡಿ. ನೋಡಿದ್ರಾ ಎಷ್ಟು ಜ್ಯೂಸಿಯಾಗಿ ಬಂದಿದೆ. ಚಿಕನ್ ಕೂಡ ಹಾಗೆ ತಿನ್ನುವಾಗ ತುಂಬ ಜ್ಯೂಸಿಯಾಗಿ ಬಾಯಿಗೆ ಸಿಗ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನನಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ನೀವು ಮಾಡಿ ಹೇಳಿ, ಆಯಿತಾ. ನಾನು ಸ್ಟವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ, ಮತ್ತೆ ಪದೇ ಮಾಡ್ತೀರಾ ನೋಡಿ. ಓಕೆ, ಸರ್ವ್ ಮಾಡೋಣ.